ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ಇಸ್ರೇಲ್ ಅಮೆರಿಕದ ಯುದ್ಧ ಹಾವೇರಿ ಜನರಿಗೆ ಯಾವ ರೀತಿ ಸಮಸ್ಯೆನ ಉಂಟು ಮಾಡಿದೆ ಅನ್ನೋದನ್ನು ನೋಡಬೇಕಾಗತ್ತೆ. ಹೌದು, ಗಲ್ಫ್ ರಾಷ್ಟ್ರಗಳ ಸಂಘರ್ಷ ಹಾವೇರಿ ಜನರಲ್ಲಿ ಬಹಳಷ್ಟು ಸಮಸ್ಯೆಯನ್ನು ತಂದೊಡ್ಡಿದೆ. ನೋಡಿ, ಗ್ಯಾಸ್ ಸಿಲಿಂಡರ್ಗೆ ಪರದಾಟ ಮುಂದುವರೆದಿದೆ. ಈಗ ಏಜೆನ್ಸಿಗಳಿರ್ತವಲ್ಲ, ಗ್ಯಾಸ್ನ ಕಚೇರಿ, ಅಲ್ಲಿ ನೋ ಸ್ಟಾಕ್ ಅಂತ ಹೇಳಿ ಬೋರ್ಡನ್ನು ಹಾಕಿಬಿಟ್ಟಿದ್ದಾರೆ. ಹುಕ್ಕೇರಿ ಮಠದ ಮುಂಭಾಗದ HP ಗ್ಯಾಸ್ ಕಚೇರಿ ಕ್ಲೋಸ್ ಆಗಿಬಿಟ್ಟಿದೆ. 20 ದಿನ ಕಳೆದರೂ ಕೂಡ ಗ್ಯಾಸ್ ಸಿಗದೆ ಜನ ಕಂಗಾಲಾಗಿ ಹೋಗಿದ್ದಾರೆ. ಖಾಲಿ ಸಿಲಿಂಡರ್ ಹಿಡಿದು ವಾಪಸ್ ಹೋಗ್ತಿದ್ದಾರೆ ಜನ. ಇರಾನ್ ಇಸ್ರೇಲ್ ಯುದ್ಧದ ಹಿನ್ನೆಲೆಯಲ್ಲಿ ಸರಬರಾಜಲ್ಲಿ ವ್ಯತ್ಯಯ ಉಂಟಾಗಿದೆ. ಹಾವೇರಿಯಲ್ಲಿ ಸಿಲಿಂಡರ್ ಸಂಕಷ್ಟ ಎದುರಾಗಿದೆ. ಜನ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಹಾವೇರಿ ಜನರನ್ನು ಕೂಡ ಇದು ಕಂಗೆಡಿಸ್ಬಿಟ್ಟಿದೆ. ಯಾಕಂದರೆ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಿದೆ. ಹೌದು, ಈಗ ಗೃಹ ಬಳಕೆಗೆ ಯಾವುದೇ ರೀತಿ ತೊಂದರೆಯಾಗದಂತೆ ಕ್ರಮಕ್ಕೆ ಮುಂದಾಗಿದ್ದರೂ ಕೂಡ ಕೆಲವೊಂದು ಷರತ್ತುಗಳನ್ನು ವಿಧಿಸಿದ್ದಾರೆ. ಈಗ ಗ್ರಾಮೀಣ ಭಾಗದಲ್ಲಿ ಸಿಲಿಂಡರ್ ಬಳಕೆ ಅಂದಾಗ ಈಗ 30 ದಿವಸ ಬಳಕೆ ಮಾಡಿದ ನಂತರದ ಸಂದರ್ಭದಲ್ಲಿ ಎಷ್ಟೋ ಜನ ಬುಕ್ಕಿಂಗ್ ಪ್ರಕ್ರಿಯೆಗೆ ಮುಂದಾಗಿದ್ದರೂ ಕೂಡ ಬುಕ್ಕಿಂಗನ್ನು ಕೆಲವ್ರಿಗೆ ತೊಗೊಳ್ತಾ ಇಲ್ಲ, ಕೆಲವ್ರಿಗೆ ತೊಗೊಳ್ತಾ ಇದೆ. ಈ ಥರ ಸಿಚುವೇಶನ್ಸ್ ಇದೆ. ಈಗ ಜನ ನೋಡಿ ಗ್ಯಾಸ್ ಏಜೆನ್ಸಿ ಮುಂದೆ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಸಿಲಿಂಡರ್ ಬೇಕೇ ಬೇಕು ಅಂತ ಹೇಳಿ. ಇನ್ನು ಗ್ರಾಮೀಣ ಭಾಗದ ಮತ್ತೊಂದು ಸಮಸ್ಯೆ ಅಂತ ಹೇಳಿದ್ರೆ ಸಿಂಗಲ್ ಸಿಲಿಂಡರ್ ಇಟ್ಕೊಂಡ್ಬಿಟ್ಟಿರ್ತಾರೆ. ಮುಗೀತಿದ್ದಂಗೆ ಬುಕ್ಕಿಂಗು, ಆಮೇಲೆ ಸಿಲಿಂಡರ್ ತೊಗೊಂಡು ಹೋಗುವಂತಹ ಪ್ರಕ್ರಿಯೆ. ಹಾಗಾಗಿ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. KH ಮುನಿಯಪ್ಪನವರು ಈಗಾಗಲೇ ಸಚಿವರು ಗ್ರಾಮೀಣ ಭಾಗದಲ್ಲಿ ಸಾಧ್ಯವಾದರೆ ಪರ್ಯಾಯ ವ್ಯವಸ್ಥೆಗಳನ್ನು ಮಾಡಿಕೊಳ್ಳೋದು ಸೂಕ್ತ ಅನ್ನುವಂಥ ಒಂದು ಸೂಕ್ಷ್ಮ ಸಂದೇಶವನ್ನು ಕೊಟ್ಟಿದ್ದಾರೆ. ಗೃಹ ಬಳಕೆಗೆ ಅಂಥ ವ್ಯತ್ಯಯ ಉಂಟಾಗಲ್ಲ, ಉಂಟಾದಾಗ ಅಂಥ ಕ್ರಮಕ್ಕೆ ಮುಂದಾಗಬೇಕು ಅಂತ ಹೇಳಿದ್ದಾರೆ. ಇನ್ನು ನಗರ ಪ್ರದೇಶದಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ, ಎಲೆಕ್ಟ್ರಿಕ್ ಸ್ಟವ್ ಮೊರೆ ಹೋದರೆ ಸೂಕ್ತ ಅನ್ನುವಂಥ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಹಂತ ಹಂತವಾಗಿ ಸಮಸ್ಯೆ ಯಾವ ರೀತಿ ಉಲ್ಬಣ ಆಗ್ತಿದೆ ಅನ್ನೋದನ್ನು ನೀವಿಲ್ಲಿ ಗಮನಿಸಬಹುದು. ಡೈಲಿ ಆನ್ ಬೇಸಿಸ್ 1,000ಕ್ಕಿಂತ 1,500 ಅಥವಾ 1,000 2,000 ಜನ ಬುಕ್ಕಿಂಗ್ ಮಾಡ್ತಿದ್ರು. ಪ್ರತಿನಿತ್ಯದಂಗೆ ನಮಗೆ 1,000 ಸಿಲಿಂಡರ್ ಅವೈಲೇಬಿಲಿಟಿ ಇರ್ತಿತ್ತು. ಈಗಿನ ದಿನಗಳಲ್ಲಿ ನಮಗೆ ಸುಮಾರು 9,000ರಿಂದ 10,000 ಜನ ಬುಕ್ಕಿಂಗ್ ಮಾಡ್ತಾ ಇದ್ದಾರೆ. ಬಟ್ ಸಿಲಿಂಡರ್ ಪೂರೈಕೆ 1,000 ಆಗ್ತಾ ಇದೆ. ಮಿಕ್ಕಿದ 9,000 ಜನಕ್ಕೆ ನಾವು ಬಂದವರಿಗೆ ಮೊದಲ ಆದ್ಯತೆಯ ಪ್ರಕಾರ ಅವರ ಕ್ಯಾಶ್ ಮೆಮೊ ಆಗಲಿ ಬಿಲ್ಲನ್ನು ರಸೀತಿಯನ್ನು ಇದು ಮಾಡಿ ಅವರಿಗೆ ಸಿಲಿಂಡರ್ನ ಪೂರೈಕೆ ಮಾಡ್ತಾ ಇದ್ದೀವಿ. ಸ್ವಲ್ಪ ಹೆವಿ ಬುಕ್ಕಿಂಗ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಅನುಭವಿಸ್ತಾ ಇದ್ದಾರೆ. ಹೌದು ಸರ್, ಈಗ ಗ್ರಾಮೀಣ ಜನಕ್ಕೆ ಏನು ಮಾಡಿದರೆ ಒಂದು ಮಿತಿ ಅಂತ ಮಾಡಿದ್ದಾರೆ. ಈಗ ಅರ್ಬನ್ ಲೆವೆಲಲ್ಲಿ 30 ದಿನ ಆದಮೇಲೆ ಅವ್ರು ಬುಕ್ಕಿಂಗ್ ಮಾಡಬೇಕು. ಆಮೇಲೆ ಹಳ್ಳಿ ಪ್ರದೇಶದವರು 45 ದಿವಸ ಆದಮೇಲೆ ಬುಕ್ಕಿಂಗ್ ಮಾಡಬೇಕು. ಅಂದರೆ ಲಾಸ್ಟ್ ಅವರು ಹಳೆಯ ಸಿಲಿಂಡರ್ ಪಡೆದ ಮೇಲೆ ಒಂದು ಸಿಲಿಂಡರ್ ಪಡೆದ ನಂತರ ಈಗ 1ನೇ ತಾರೀಕಿಗೆ ಸಿಲಿಂಡರ್ ತೊಗೊಂಡ್ರೆ ಮತ್ತೆ 30ನೇ ತಾರೀಕಿಗೆ ಬುಕ್ಕಿಂಗ್ ಮಾಡೋಕ್ಕೆ ಅವಕಾಶ ಮಾಡಿದ್ದಾರೆ ಸರ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ MD ಹಣಗಿ ನೀಡ್ತಾರೆ. ಹಣಗಿ, ಗೃಹ ಬಳಕೆ ಸಿಲಿಂಡರ್ಗೆ ನಿಜಕ್ಕೂ ಕೂಡ ವ್ಯತ್ಯಯ ಉಂಟಾಗಿದೆಯಾ ಅಂತ? ಯಾಕಂತ ಹೇಳಿದ್ರೆ ಗೃಹ ಬಳಕೆ ಸಿಲಿಂಡರ್ಗೆ ಯಾವುದೇ ರೀತಿ ವ್ಯತ್ಯಯ ಆಗದಂತೆ ಸೂಕ್ತ ಕ್ರಮವನ್ನು ತಗೊಂಡಿದ್ದೀವಿ ಅಂತ ಸಚಿವರೇ ಹೇಳ್ತಿದ್ದ ಸಂದರ್ಭದಲ್ಲಿ ಇಲ್ಲಿ ಸಮಸ್ಯೆ ಆಗ್ತಿದೆ ಹಾವೇರಿಯಲ್ಲಿ ಅನ್ನೋದಾದರೆ, ಸಿಂಗಲ್ ಸಿಲಿಂಡರ್ ಇಟ್ಕೊಂಡಿರ್ತಾರಲ್ಲ ಅವ್ರಿಗೆ ಸಮಸ್ಯೆ ಆಗ್ತಿದೆ ಅಂತನಾ ಅಥವಾ ಸ್ಟಾಕ್ ನಿಜಕ್ಕೂ ಇಲ್ವಾ? ಹಳಗಿ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ನಿಮ್ಮ ಧ್ವನಿ ನನಗೆ ಅಷ್ಟು ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ. ಮತ್ತೊಮ್ಮೆ ನಿಮ್ಮನ್ನ ಸಂಪರ್ಕ ಮಾಡುವಂತಹ ಎಲ್ಲ ಪ್ರಯತ್ನವನ್ನ ಮಾಡ್ತೀನಿ. 2 ಸಾಧ್ಯತೆಗಳಿರ್ತವೆ. ಈಗ ಗ್ರಾಮೀಣ ಭಾಗ ಅಂದಾಗ ಸಿಂಗಲ್ ಸಿಲಿಂಡರ್ನ ಇಟ್ಕೊಂಡಿರ್ತಾರೆ. ಈಗ ಬುಕ್ಕಿಂಗ್ ಮಾಡಬೇಕು ಅನ್ನೋದಾದರೆ ಸಿಲಿಂಡರ್ ಕ್ಲೋಸ್ ಆದಮೇಲೆ, ಅಂದರೆ ಬಳಕೆ ಆದ ನಂತರದ ಸಂದರ್ಭದಲ್ಲಿ ಬುಕ್ಕಿಂಗ್ ಮಾಡಬೇಕು. ಆ ಸಂದರ್ಭದಲ್ಲಿ ಸಕಾಲಕ್ಕೆ ಸಿಲಿಂಡರ್ ಅಲಭ್ಯತೆ. ಇನ್ನು ಮಗದೊಂದು ಕಾರಣವನ್ನು ನಾವು ನೋಡ್ತಾ ಹೋಗೋದಾದರೆ ನಿಜಕ್ಕೂ ಸ್ಟಾಕ್ ಇಲ್ಲದೆ ಇರೋದು. ಇಂಥ ಹಲವಾರು ಸಮಸ್ಯೆಗಳಿರಬಹುದು. ಏಕೆಂದರೆ ಸಚಿವಾಲಯದಿಂದ ನೀವು ಗಮನಿಸ್ಬೋದು, ಗೃಹ ಬಳಕೆಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ಹೇಳಿದ್ರು ಕೂಡ ಗ್ರೌಂಡ್ ಲೆವೆಲಲ್ಲಿ ನಾವು ನೋಡ್ತಾ ಹೋಗೋದಾದರೆ ಜನ ಈ ಮಟ್ಟಕ್ಕೆ ಕ್ಯೂ ನಿಂತ್ಕೊಂಡಿದ್ದಾರೆ ಅನ್ನೋದಾದರೆ ಅಸಲಿಗೆ ಸಮಸ್ಯೆ ಆಗಿರಬೇಕು. ಅದು ಹೇಗೆ ಏನು ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಮತ್ತೊಮ್ಮೆ ನಮ್ಮ ಪ್ರತಿನಿಧಿ MD ಹಣಗಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಹಣಗಿ, ಗೃಹ ಬಳಕೆಗೆ ಯಾವುದೇ ರೀತಿ ವ್ಯತ್ಯಯ ಉಂಟಾಗದಂತೆ ನಾವು ಕ್ರಮಕ್ಕೆ ಮುಂದಾಗಿದ್ದೇವೆ ಅಂಥೇಳಿ ಜನತೆಗೆ ಸಚಿವಾಲಯದಿಂದಲೇ ಈಗ KH ಮುನಿಯಪ್ಪನವರು ಕೂಡ ಅದೇ ಕ್ಲಾರಿಟಿಯನ್ನು ಕೊಟ್ಟಿದ್ರು. ಆದರೂ ಸಮಸ್ಯೆ ಆಗ್ತಿದೆ ಅಂದರೆ ಈಗ ಸಿಂಗಲ್ ಸಿಲಿಂಡರ್ ಇಟ್ಕೊಂಡಿರ್ತಾರಲ್ಲ ಅವ್ರಿಗೇನಾದರೂ ಸಮಸ್ಯೆ ಆಗ್ತಾ ಇದೆಯಾ ಅಥವಾ ಸ್ಟಾಕ್ ನಿಜಕ್ಕೂ ಕೂಡ ಸಪ್ಲೈ ಆಗ್ತಾ ಇಲ್ವಾ, ಹೆಂಗೆ? ಎಸ್ ದಿವ್ಯಶ್ರೀ, ಮಧ್ಯ ಪ್ರಾಂತ್ಯ ದೇಶ ಆದಂತಹ ಇರಾನ್ ಮತ್ತು ಇಸ್ರೇಲ್
ದೇಶಗಳ ಮಧ್ಯೆ ಏನು ವಾರ್ ನಡೀತಾ ಇದೆ, ಈ ಹಿನ್ನೆಲೆಯಲ್ಲಿ ಜನರಿಗೂ ಸಹ ಆತಂಕ ಸೃಷ್ಟಿಯಾಗಿದೆ. ಮನೆಯಲ್ಲಿ ಇರ್ತಕ್ಕಂತಹ ಏನು ಗೃಹ ಬಳಕೆ ಸಿಲಿಂಡರ್ಗಳು ವ್ಯತ್ಯಯ ಆಗ್ಬೋದು ಅನ್ನುವಂತ ನಿಟ್ಟಿನಲ್ಲಿ, ಅಂದ್ರೆ ಪ್ರತಿ ಮನೆಗೆ ಒಂದು ಸಿಲಿಂಡರ್ ಗ್ರಾಮೀಣ ಭಾಗದಲ್ಲಿ ಇರತಕ್ಕಂತಹ ಜನರಿಗೆ ಪ್ರತಿ 30 ದಿನಗಳಿಗೊಮ್ಮೆ ಒಂದು ಸಿಲಿಂಡರ್ನ ಬುಕ್ ಮಾಡ್ಬೇಕು ಅನ್ನುವಂತ ಒಂದು ನಿಯಮಗಳಿರುತ್ತೆ. ಜೊತೆಗೆ ನಗರ ಪ್ರದೇಶದಲ್ಲಿ ಇರ್ತಕ್ಕಂತಹ ಜನರಿಗೆ 20 ದಿನಗಳ ಪ್ರತಿ 20 ದಿನಗಳಿಗೊಮ್ಮೆ ಗ್ಯಾಸ್ ಅನ್ನ ಬುಕ್ ಮಾಡ್ಬೇಕು ಅನ್ನುವಂತ ರೀತಿಯಲ್ಲಿ ಅಂದ್ರೆ ಗ್ಯಾಸ್ ಏಜೆನ್ಸಿಗಳು ಏನಂದ್ರೆ ನಿಯಮಗಳನ್ನ ಹಾಕಿರುತ್ತವೆ ಕಡ್ಡಾಯವಾಗಿ. ಈ ರೀತಿಯಾದಂತಹ ನಿಯಮಗಳಿದ್ದಂತಹ ಸಂದರ್ಭದಲ್ಲಿ ಈ ಮುಂಚೆ ಅಂದ್ರೆ ಪ್ರತಿ ಒಂದು ನಗರ ಪ್ರದೇಶ ಆಗಿರ್ಬೋದು, ಗ್ರಾಮೀಣ ಪ್ರದೇಶದ ಜನರು ಏನಂದ್ರೆ ಗ್ಯಾಸ್ ಸಿಲಿಂಡರ್ ನ ಬುಕ್ ಮಾಡೋದು ತೆಗೆದುಕೊಳ್ಳೋದು ಅಂದ್ರೆ ನಿರಂತರವಾಗಿ ಮಾಡ್ತಾ ಇದ್ರು. ಅಂದ್ರೆ ಪ್ರತಿದಿನ 1,000 ಸಿಲಿಂಡರ್ ನ ಬುಕ್ ಮಾಡಿದಂತಹ ಜನರು ಈಗ ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಏನು ಸ್ಟಾರ್ಟ್ ಆಗಿದೆ, ಗ್ಯಾಸ್ ಅಭಾವ ಆಗ್ಬಹುದು, ಜೊತೆಗೆ ಗೃಹ ಬಳಕೆಗೆ ನಮ್ಗೆ ಸಮಸ್ಯೆ ಆಗ್ಬಹುದು ಅನ್ನುವಂತ ರೀತಿಯಲ್ಲಿ ಜನರು ಏನಂದ್ರೆ ಆತಂಕಗೊಂಡು ನಿರಂತರವಾಗಿ ಅಂದ್ರೆ 30 ದಿನಗಳ ಒಳಗಡೆನೆ ಗ್ಯಾಸ್ ಸಿಲಿಂಡರ್ ನ ಬುಕ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಜೊತೆಗೆ 1,000 ಗ್ಯಾಸ್ ಸಿಲಿಂಡರ್ ಬುಕ್ ಆಗುವಂತಹ ಒಂದು ದಿನಗಳಲ್ಲಿ ಈಗ ಪ್ರತಿದಿನ 9,000 ಗ್ಯಾಸ್ಗಳು ಏನಂದ್ರೆ ಏಜೆನ್ಸಿಗಳಿಗೆ ಬುಕ್ ಆಗ್ತಾ ಇದ್ದಾವೆ. ಈ ಹಿನ್ನೆಲೆ ಏಜೆನ್ಸಿಯ ಒಂದು ಮ್ಯಾನೇಜರ್ ಸಹ ಏನಂದ್ರೆ ಒಂದು ಆತಂಕವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಜೊತೆಗೆ ಜನರು ಸಹ ಏನಂದ್ರೆ ನೀವು ಈ ರೀತಿಯಾದಂತ ಅಂದ್ರೆ ಪ್ರತಿ 1000 ಸಿಲಿಂಡರ್ ಬುಕ್ ಆಗ್ತಾ ಇದ್ವಿ, ಈಗ 9,000 ಸಿಲಿಂಡರ್ ಜನರು ಬುಕ್ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಜನರು ಕ್ಯೂ ಬರ್ತಾ ಇದ್ದಾರೆ. ಜೊತೆಗೆ ನಮ್ಗೆ ಗ್ಯಾಸ್ ಸಿಗೋದಿಲ್ಲ. ಜೊತೆಗೆ ಒಂದ್ ವೇಳೆ ನಮ್ಮ ಮನೇಲಿ ಇರ್ತಕ್ಕಂತಹ ಒಂದು ಗ್ಯಾಸ್ ಖಾಲಿ ಆದ್ರೆ ಮತ್ತೆ ನಾವೇನಂದ್ರೆ ಬುಕ್ ಮಾಡಿದಂತಹ 20 ದಿನಕ್ಕೂ ಸಹ ಗ್ಯಾಸ್ ಬರ್ತಾ ಇಲ್ಲ ಅನ್ನುವಂತ ರೀತಿಯಲ್ಲಿ ಜನರು ಆತಂಕಗೊಂಡು ಏಜೆನ್ಸಿಯ ಮುಂಭಾಗದಲ್ಲಿ ನಿಂತ್ಕೊಂಡು ನಮ್ಗೆ ಗ್ಯಾಸ್ ಕೊಡ್ರಿ ಅನ್ನುವಂತ ರೀತಿಯಲ್ಲಿ ಗಲಾಟೆ ಮಾಡೋದಾಗಿರ್ಬೋದು, ಏಜೆನ್ಸಿಯ ಜೊತೆಗೆ ಮಾತಿನ ಚಕಮಕಿ ಆಗಿರ್ಬೋದು, ಎಲ್ಲ ರೀತಿಯಂತ ಘಟನೆಗಳು ಏನಂದ್ರೆ ಹಾವೇರಿಯ ಒಂದು ಏನಂದ್ರೆ ಹುಕ್ಕೇರಿ ಮಠದ ಅಪೋಸಿಟ್ ಇರತಕ್ಕಂತಹ SP ಗ್ಯಾಸ್ ಏಜೆನ್ಸಿ ಕಚೇರಿ ಏನಿದೆ ಅಲ್ಲಿ ಏನಂದ್ರೆ ಮುಗಿಬಿರ್ತಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಅವರು ಸಹ ಒಂದು ಸ್ಪಷ್ಟನೆ ಕೊಟ್ಟಿರ್ತಕ್ಕಂಥದ್ದು ಅಂದ್ರೆ ಗ್ಯಾಸ್ ಅಭಾವ, ಯಾವುದೇ ರೀತಿಯಾದಂತದ್ದು ಗ್ಯಾಸ್ ಅಭಾವ ಇಲ್ಲ. ಆದ್ರೆ ಜನರು ಏನಂದ್ರೆ ಆತಂಕಗೊಂಡು ಗ್ಯಾಸ್ ಬುಕಿಂಗ್ ಅನ್ನ ಹೆಚ್ಚು ಮಾಡ್ತಾ ಇದ್ದಾರೆ. ಜೊತೆಗೆ ಏನಂದ್ರೆ ಪ್ರಥಮ ಬಂದಂತಹ ಜನರಿಗೆ ನಾವು ಆದ್ಯತೆ ಕೊಡಲೇಬೇಕು. ಈ ಹಿನ್ನೆಲೆಯಲ್ಲಿ ಒಂದು ಸಿಲಿಂಡರ್ ಇರ್ತಕ್ಕಂತಹ ಜನರು 30 ದಿನಗಳ ಒಳಗೆ ಮಾಡ್ಬೇಕಾದಂತಹ ಏನು ನಗರ ಪ್ರದೇಶದ ಜನರು ಇರ್ತಾರೆ 20 ದಿನಗಳ ಒಳಗೆ ಮಾಡ್ಬೇಕು. ಅಂತವ್ರು ಏನಂದ್ರೆ 5 ರಿಂದ 6 ದಿನ ಆದ ಬಳಿಕ ಮತ್ತೊಂದು ಗ್ಯಾಸ್ ಅನ್ನ ಬುಕ್ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಜೊತೆಗೆ ಗ್ರಾಮೀಣ ಪ್ರದೇಶದ ಜನರು ಏನಂದ್ರೆ 30 ದಿನಗಳ ಒಳಗೆ ಮಾಡ್ಬೇಕು, ಅಂದ್ರೆ 30 ದಿನದ ನಂತರ ಮಾಡ್ಬೇಕು. ಆದ್ರೆ 30 ದಿನದ ಒಳಗೆ ಏನಂದ್ರೆ ಮತ್ತೊಂದು ಗ್ಯಾಸ್ ಸಿಲಿಂಡರ್ ನ ಬುಕ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದ್ರೆ 20 ದಿನಗಳ ಮುಂಚೆ ಈ ರೀತಿಯಾದಂತಹ ಒಂದು ಗ್ಯಾಸ್ ಸಿಲಿಂಡರ್ ಬುಕ್ ಮಾಡಿದಂತ ಹಿನ್ನೆಲೆಯಲ್ಲಿ ಅದು ಏನಂದ್ರೆ ಗ್ಯಾಸ್ ಸಿಲಿಂಡರ್ ಜಾಸ್ತಿ ಆಗ್ತಾ ಇದೆ, ಬುಕಿಂಗ್ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಬಂದಂತ ಜನರಿಗೆ ನಾವು ಕೊಡ್ಲೇಬೇಕು ಅನಿವಾರ್ಯವಾಗಿ. ಆ ಸಂದರ್ಭದಲ್ಲಿ ಜನರು ಯಾರು ಫಸ್ಟ್ ಬರ್ತಾರೆ ಅಂತವ್ರು ಕೊಡ್ತಾ ಇದೀವಿ. ಜೊತೆಗೆ ಬರದೇ ಇರತಕ್ಕಂತ ಸಂದರ್ಭದಲ್ಲಿ ಆ ಜನರಿಗೆ ಅಂದ್ರೆ ಗ್ಯಾಸ್ ಸಿಗ್ತಾ ಇಲ್ಲ ಅನ್ನುವಂತ ರೀತಿಯಲ್ಲಿ ಆಕ್ರೋಶವನ್ನು ಹೊರಾಗ್ತಾ ಇದ್ದಾರೆ. ಪ್ರಮುಖವಾಗಿ ಇದಕ್ಕೆ ಜನರು ನೇರವಾಗಿ ಹೊಣೆ ಆಗ್ತಾರೆ. ಜೊತೆಗೆ ಜನರು ಆತಂಕದಲ್ಲಿ ಈ ರೀತಿಯಂತ ಘಟನೆಗಳು ಆಗ್ತಾ ಇದಾವೆ. ಆದ್ರೆ ಯಾವುದೇ ರೀತಿಯಾದಂತ ಗ್ಯಾಸ್ ಅಭಾವ ಇಲ್ಲ ಅನ್ನುವಂತ ರೀತಿಯಲ್ಲಿ ಗ್ಯಾಸ್ ಏಜೆನ್ಸಿ ಅವರು ಆಗಿರ್ಬೋದು, ಜೊತೆಗೆ ಈಗಾಗಲೇ ರಾಜ್ಯದ ಸಚಿವರಾದಂತಹ ಅವರು ಸಹ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಯಾವುದೇ ರೀತಿಯ ಗ್ಯಾಸ್ ಸಮಸ್ಯೆ ಇಲ್ಲ, ಆದ್ರೆ ಜನರು ಆತಂಕ ಪಡುವಂತ ಭಯ ಬೇಡ. ಜೊತೆಗೆ ಆತಂಕಗೊಂಡು ಗ್ಯಾಸ್ ಬುಕಿಂಗ್ ಅನ್ನ ಹೆಚ್ಚು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಮಾಹಿತಿ ಸದ್ಯಕ್ಕಿರ್ತಕ್ಕಂಥದ್ದು ದಿವ್ಯಶ್ರೀ. ಈಗ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಹಣಗಿ. ಸಿಲಿಂಡರ್ ಬುಕ್ ಯಾವಾಗ